ಇತ್ತೀಚೆಗೆ ಬಂದ ಒಂದು ಪೇಪರಿನ ವಿಚಾರ. ಇಂಡಿಗೋ ವಿಮಾನದಲ್ಲಿ ಒಬ್ಬಳು ಹೆಣ್ಣುಮಗಳು, 16 ವರ್ಷದ ಹುಡುಗಿ, ಅವಳ ಪಕ್ಕದಲ್ಲಿ 86 ವರ್ಷದ ಒಬ್ಬಳು ಅಜ್ಜಿ. ಅವಳ ಅಜ್ಜಿ ಅಲ್ಲ, ಅವಳ ಅಜ್ಜಿ ಅಷ್ಟೆ. ಅವಳು ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಹೋಗುವ ವಿಮಾನ. ಮಧ್ಯದಲ್ಲಿ ವಿಮಾನ, ಇಂಡಿಗೋ ವಿಮಾನ ಮೇಲಿಂದ 3 ಸಲ ಕೆಳಗೆ ಒಟ್ಟಿಗೆ 100-200 ಮೀಟರ್ ಜಂಪ್ ಹೊಡೆದಿದೆ. ಫ್ಲೈಟಲ್ಲಿದ್ದವರೆಲ್ಲ ಬಬ್ಬೆ ಹೊಡೆದಿದ್ದಾರೆ, ಹೋ ಅಂತ ಬಬ್ಬೆ ಹೊಡೆದಿದ್ದಾರೆ. 86 ವರ್ಷದ ಮುದುಕಿಯೂ ಬಬ್ಬೆ ಹೊಡೆದಿದೆ. ಪಕ್ಕದಲ್ಲಿ ಕೂತ 16 ವರ್ಷದ ಹುಡುಗಿ ಕಾದಂಬರಿ ಓದ್ತಾ ಕೂತಿದ್ದಾಳೆ. ಅವಳು ವಿಕಾರವೇ ಇಲ್ಲ ಅವಳಲ್ಲಿ. ಅಜ್ಜಿಗೆ ಆಶ್ಚರ್ಯ, ನಾನು ಸಾಯ್ಲಿಕ್ಕೆ ತಯಾರಾದವಳು ಬಬ್ಬೆ ಹೊಡಿತಾ ಇದ್ದೇನೆ, ಇದಕ್ಕಿನ್ನೂ ಜೀವನ ಇದೆ ಈ ಹುಡುಗಿಗೆ, ಆರಾಮಾಗಿ ಕೂತಿದೆ, ಅದಕ್ಕೆ ಬುದ್ಧಿಮಾಂದ್ಯವ ಅಂತ ಯೋಚನೆ ಮಾಡಿಲ್ಲಂತೆ ಅಜ್ಜಿ. ಕೊನೆಗೆ ಇನ್ನೊಂದು ಸಲ ಕೆಳಗಡೆ ಧಮ್ಮ ಕೆಳಗೆ ಬೀಳ್ತು. ಬಿದ್ದಿದ್ದವನೇ ನೆಲಕ್ಕೆ ಅಲ್ಲ, ಅಲ್ಲೇ ಆಕಾಶದಲ್ಲಿ 100 ಮೀಟರ್ ಕೆಳಗಡೆ ಜಂಪ್ ಹೊಡಿತು. ನೋಡಿಕೊಂಡು ಹೋಗಿ ಇಂಡಿಗೋದಲ್ಲಿ, ನನಗೆ ಗೊತ್ತಿಲ್ಲ. ಹೀಗೆ ಕೆಳಗೆ ಜಂಪ್ ಹೊಡೆದಾಗ ಮತ್ತೊಮ್ಮೆ ಎಲ್ಲರೂ ಬಬ್ಬೆ ಹೊಡೆದರು. 2ನೇ ಬಾರಿ ಬಬ್ಬೆ ಹೊಡಿಬೇಕಾದ್ರೆ